ಸ್ನೇಹಿತರೆ ನಮಸ್ಕಾರ. ಏನಿದು ರಾಮಾಯಣ ರಾಕಿಂಗ್ ಸ್ಟಾರ್ ಯಶ್ ಅವರು ಬಾಲಿವುಡ್ ರಾಮಾಯಣದಲ್ಲಿ ರಾವಣನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಫಸ್ಟು ಸುದ್ದಿ ಬಂದಿದ್ದು. ಸೊ ಅವರು ರಾವಣನಾಗಿ ಬರ್ತಾರೆ ಅಂತ ಎಲ್ಲ ಸಿನಿಪ್ರಿಯರು, ಸ್ಯಾಂಡಲ್ವುಡ್ ಸಿನಿಪ್ರಿಯರು, ಕನ್ನಡಿಗರು ಭಾಳ ಖುಷಿಯಾಗಿದ್ದರು. ಸೊ ಒಬ್ಬ ಪ್ರಚಂಡ ರಾವಣನ ನಾವು ತೆರೆ ಮೇಲೆ ನೋಡ್ತೀವಿ ಅಂತ. ಸೊ ಆನಂತರ ಅದು ನಿಜನೋ ಸುಳ್ಳು ಅಂತಲೇ ಹರ್ಕೊಂಬರ್ತಾಯಿತ್ತು. ಸೊ ಮೊನ್ನೆ ತನಕ ಅದೇನಾಯಿತು, ಅವ್ರಿಗೆ ಕೊಡೋ ಸಂಭಾವನೆನ ಅವರು ಸಿನಿಮಾದಲ್ಲೇ ಇನ್ವೆಸ್ಟ್ ಮಾಡಿ ಪ್ರೊಡ್ಯೂಸರ್ ಆಗ್ತಾರೆ ಅನ್ನೋ ಒಂದು ಮಾತು ಬಂತು. ಸೊ ಇನ್ನೂ ಒಂದು 2-3 ಬೆಳವಣಿಗೆಗಳನ್ನ ಗಮನಿಸಿದ್ರೆ, ಈ ಬಾಲಿವುಡ್ ರಾಮಾಯಣ ನಿತೀಶ್ ತಿವಾರಿ ಅವರು ಡೈರೆಕ್ಟ್ ಮಾಡ್ತಿರೋ ಒಂದು ರಾಮಾಯಣ ಏನಿದೆ, ಒಟ್ಟು 3 ಭಾಗದಲ್ಲಿ ಬರ್ತಿದೆಯಂತೆ ಒಂದು ಸುದ್ದಿ ಪ್ರಕಾರ. ಸೊ 3 ಭಾಗಕ್ಕೂ ಖ್ಯಾತ ನಟರು ಯಾರ್ಯಾರು ಇದರಲ್ಲಿ ಆ್ಯಕ್ಟ್ ಮಾಡ್ತಾರೆ ಪ್ರಮುಖ ಪಾತ್ರಗಳಲ್ಲಿ ಎಲ್ಲರಿಗೂ ಒಂದೊಂದು ಪಾರ್ಟಿಗೆ ಇಷ್ಟಿಷ್ಟು ಅಂತ ಸಂಭಾವನೆ ನಿಗದಿಯಾಗಿದೆ. ರಣಬೀರ್ ಕಪೂರ್ ಅವ್ರಿಗೆ ಅವರು ರಾಮನಾಗಿ ಮಾಡ್ತಿರೋದಕ್ಕೆ 75 ಕೋಟಿ, ಅಂದರೆ ಒಟ್ಟು 3 ಪಾರ್ಟಿಯಿಂದ 225 ಕೋಟಿ ಅಷ್ಟು ಸಂಭಾವನೆ. ಸಾಯಿ ಪಲ್ಲವಿ ಅವ್ರಿಗೆ ಸೀತೆಯಾಗಿ ಮಾಡ್ತಾರೆ ಅವರು 6 ಕೋಟಿ, ಅಂದರೆ ಒಟ್ಟು 18 ಕೋಟಿ 3 ಭಾಗಕ್ಕೆ. ಸೊ ಆಮೇಲೆ ರಾವಣನಾಗಿ ಆಕ್ಟ್ ಮಾಡೋ ಯಶ್ ಅವರಿಗೆ 80 ಕೋಟಿ, ಎಲ್ಲರಿಗಿನ್ನ ಹೆಚ್ಚು ಸಂಭಾವನೆ, ಒಟ್ಟು 240 ಕೋಟಿ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಇದು ಎಷ್ಟು ಸುಳ್ಳು ಎಷ್ಟು ನಿಜನೋ ಇನ್ನೂ ಕನ್ಫರ್ಮ್ ಆಗಿಲ್ಲ, ಯಾಕಂದರೆ ಯಾರು ಇದನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ. ಸಾಕಷ್ಟು ಸುದ್ದಿ ಅಂತೂ ಒಪ್ತಾ ಇದೆ. ಬಟ್ ಹೊಸ ಅಪ್ಡೇಟ್ ಏನಂತ ಅಂದರೆ, ಈ ರಾಮಾಯಣ ಏನು ಬರ್ತಿದೆ ಬಾಲಿವುಡ್ ರಾಮಾಯಣ, ಯಶ್ ಅವರು ರಾವಣನಾಗಿ ಆ್ಯಕ್ಟ್ ಮಾಡಬೇಕಂತ ಅವರಿಗೆ ಇನ್ವೈಟ್ ಮಾಡ್ತಾರೆ. ಸೊ ಅವರು ಹೋಗ್ತಾರೆ, ಮಾತಾಡ್ತಾರೆ. ಇಲ್ಲೆಲ್ಲ ಮಾತುಕತೆ ನಡೆದಿರೋ ಒಂದು ಬೆಳವಣಿಗೆ ಏನಂತಂದರೆ, ಅವರು ತಮ್ಮ ಸಂಭಾವನೆಯನ್ನು ರಾವಣನಾಗಿ ಆ್ಯಕ್ಟ್ ಮಾಡೋದಕ್ಕೆ ಏನು ಸಂಭಾವನೆ ಆಫರ್ ಮಾಡ್ತಾರೆ ಪ್ರೊಡಕ್ಷನ್ ಹೌಸು, ಅವ್ರ ಜೊತೆ ನಾನೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮಾತಾಡಿದ್ದಾರೆ. ಸೊ ಒಂದೇನಂತಂದರೆ, ಅವರು ರಾವಣನಾಗಿ ಆ್ಯಕ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಆದರೆ ಬಾಲಿವುಡ್ ರಾಮಾಯಣ ಪ್ರೊಡಕ್ಷನ್ ಹೌಸ್ ಜೊತೆ ಇವರು ಒಬ್ಬರು ಪ್ರೊಡ್ಯೂಸರ್ ಆಗಿ ಸಿನಿಮಾಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಾಲಿವುಡ್ ರಾಮಾಯಣದಲ್ಲಿ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಒಬ್ಬರು ಪ್ರೊಡ್ಯೂಸರ್. ಹೇಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಅವರು ಕೂಡ ಒಂದು ಪ್ರೊಡ್ಯೂಸರ್ ರೋಲ್ನ ನಿಭಾಯಿಸ್ತಾ ಇದ್ದಾರೋ, ಅದೇ ರೀತಿ ರಾಮಾಯಣದಲ್ಲಿ. ಆದರೆ ರಾವಣನಾಗಿ ಆ್ಯಕ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಒಂದು ಇದ್ರ ಪ್ರಕಾರ ಅವರು ರಾವಣನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ಅವರೇ ಹೀರೋ, ಅವರು ಕೂಡ ಇಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಇವರು ಒನ್ ಆಫ್ ದಿ ಪ್ರೊಡ್ಯೂಸರು. ಅದೇ ರೀತಿ ರಾಮಾಯಣದಲ್ಲೂ ಇನ್ವೆಸ್ಟ್ ಮಾಡಿ ತಾವು ಆ್ಯಕ್ಟ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇದೆ. ಸೊ ಹಂಗಾದರೆ ಎಲ್ಲ ಕನ್ನಡಿಗರಿಗೂ ಖುಷಿ ವಿಚಾರನೇ ಅದು. ಒಬ್ಬರು ಖ್ಯಾತ ನಟರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬೇಕಿರೋದು ಅವರು ನಟಿಸ್ತಾರ ಅನ್ನೋದು. ಸೊ ನಮಗೆ ಅವರು ರಾವಣನಾಗಿ ನಟಿಸ್ಬೇಕು. ಯಶ್ ಅವರು ಬಾಲಿವುಡ್ ರಾಮಾಯಣದಲ್ಲಿ ಖ್ಯಾತ ಪಾತ್ರ, ರಾಮಾಯಣದಲ್ಲಿ ರಾಮನಷ್ಟೇ ಒಂದು ಪ್ರಾಮುಖ್ಯತೆ ಉಳ್ಳಂತಹ ಪಾತ್ರ ರಾವಣ. ಆ ಪಾತ್ರವನ್ನು ನಿಭಾಯಿಸಿ ಎಲ್ಲರ ಮನಸ್ಸನ್ನು ಗೆಲ್ಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಸೊ ಈಗಂತ ಆರೈಸಿ ಈ ವಿಡಿಯೋ ಮುಗಿಸ್ತೀನಿ. ಸೊ ನೀವು ಕೂಡ ನಿಮಗೆ ಬರೀ ಯಶ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ಆ್ಯಕ್ಟ್ ಮಾಡಬೇಕಾ, ಅಥವಾ ಬರೀ ಪ್ರೊಡ್ಯೂಸರ್ ಆಗಿದ್ದರೆ ಸಾಕಾ, ಇಲ್ಲ ರಾವಣನಾಗಿ ಆ್ಯಕ್ಟ್ ಮಾಡಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೀವು ನನ್ನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ಸ್ಟಾಗ್ರಾಮ್ ಕೂಡ ID ಇದೆ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನಮಸ್ಕಾರ.